ಈವೆಂಟ್ ಮುಗೀತು ಅಂದ್ಬಿಟ್ಟು ಎಲ್ಲನೂ LED ವಾಲ್ಗಳನ್ನೆಲ್ಲ ಪ್ಯಾಕ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ 2 ಓಮಿನಿ ನಿಂತಿತ್ತು. सेम उंगली, सेम हाइट, सेम पूंछ ना, पूंछ थोड़े अलग है. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ನಾವು ಬನ್ನೂರ್ ಹತ್ರ ಇರೋ ರಂಗಸಮುದ್ರ ಚೌಟ್ರಿ ಹತ್ರ ಬಂದಿದ್ವಿ. ಇಲ್ಲಿ ಒಂದು ಈವೆಂಟ್ ಇತ್ತು. ಹಂಗೆ ಇದು ಚೌಟ್ರಿ ಅಂತೂ ತುಂಬಾ ದೊಡ್ಡದಾಗಿದೆ. ಇವತ್ತು ಕಾರಲ್ಲಿ ಬಂದಿದ್ವಿ. ಬನ್ನಿ ನೋಡ್ಕೊಳ್ಳೋಣ. ಚೌಟ್ರಿ ಅಂತೂ ತುಂಬಾ ದೊಡ್ಡದಾಗಿ ಫುಲ್ ಕ್ಲೀನ್ ಆಗಿದೆ. ಲುಕ್ ಅಂತೂ ಅಲ್ಟಿಮೇಟ್. ಹೈ ಪ್ರೊಫೈಲ್ ಚೌಟ್ರಿ. ಮಾತಾಡೋ, ನಿನ್ಗೆ ಯಾವ ಗಾಡಿನ ಇಷ್ಟ? RX100. ಇಲ್ಲ, ಅದು 200 ಐತದೆ. 200 ಐತದೆ. ಕೆದ್ರಕೊಂಡ್ ಬದುಕೋ ಗಟಾಲ ಕಣ ಇದು. ನಿಂತ್ಕೊಂಡ್ರೆ ನಾನು ಇಲ್ಲ ಅವನು, ನನ್ನ ಮಕ್ಕಳು ನನ್ನೇ ಹುಡುಕ್ತಾವ್ರ. ಹಾಗೆ ಹುಡುಗಿ ಎಂಟ್ರಿ ಆಯ್ತಲ್ಲ, ಹುಡುಗಿ ಬಂದ್ರಲ್ಲ ಅಂದ್ಬಿಟ್ಟು ಹುಡುಗಿ ಎಂಟ್ರಿ ಅದು ಔಟ್ಪುಟ್ ಎಲ್ಲ ಶೂಟ್ ಎಲ್ಲ ಚೆನ್ನಾಗಾಯ್ತು. ಆಮೇಲೆ ಬಂದು ಡಾಟಾ ಕಾಪಿ ಹಾಕ್ಬೇಕು ಅಂತ ಸರಿ ಅಂದ್ಬಿಟ್ಟು ಅವ್ರದ್ದು ಪ್ರೀ ವೆಡ್ಡಿಂಗ್ ಫೋಟೋಸ್ ಮತ್ತೆ ವಿಡಿಯೋಸ್ಗಳನ್ನ ಡಾಟಾ ಕಾಪಿ ಹಾಕೊಂಡು ಕೂತ್ಕೊಂಡ್ವಿ. ಹಾಗೆ ಇಲ್ಲಿ ನಮ್ಮ LED ಅಣ್ಣ ಇದ್ರು, ಅವ್ರ ಜೊತೆ ಮಾತಾಡ್ಸ್ಕೊಂಡು ಬಂದ್ವಿ. ಅಣ್ಣ ನಮ್ಮ LED ಅವರು. ಆಮೇಲೆ ಹಂಗೆ ಬಂದ್ವಿ. ಹುಡುಗ ಬರ್ತಿದಾರೆ ಅಂತಂದ್ರು, ಸರಿ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಇಲ್ಲಿ ನೋಡಿದ್ರೆ ಹುಡುಗ ಆಲ್ರೆಡಿ ಬಂದಿರೋ, ಮತ್ತೆ ಅವ್ರನ್ನ ಡ್ರೋನ್ ಶೂಟ್ ಬೇಕಂದ್ಬಿಟ್ಟು ಅವ್ರನ್ನ ಸ್ವಲ್ಪ ಅವ್ರ ಕಾರ್ಗಳನ್ನ ಸ್ವಲ್ಪ ಹಿಂದೆ ಕಳಿಸಿ ಮತ್ತೆ ಡ್ರೋನ್ ಕ್ಲಿಪ್ಸ್ ಗಳನ್ನೆಲ್ಲ ತಗೊಳಕ್ಕೆ ರೆಡಿ ಮಾಡಿದ್ವಿ. ಇಲ್ಲಿ ನೋಡ್ರಿ ನಮ್ ಕ್ಯಾಂಡಿಡೇಟ್ ಫೋಟೋಗ್ರಾಫರ್ ಮಾತ್ರ ಅವ್ರು ಕೇಳ್ತಾನೆ ಇಲ್ಲ, ಅವ್ರಿಗೂ ಸಾಕಾಗೋಯ್ತು. ಸರಿ ಅಂದ್ಬಿಟ್ಟು ಬಂದ್ರಪ್ಪ ಅಂದ್ಬಿಟ್ಟು ತಗೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಅವ್ರ ಎಂಟ್ರಿ ಸೀನ್ಗಳನ್ನೆಲ್ಲ ಕ್ಲಿಪ್ಸ್ಗಳನ್ನೆಲ್ಲ ತಗೊಂಡು ಫೋಟೋಸ್ನೆಲ್ಲ ತಗೊಂಡ್ವಿ. ಕಪಲ್ಸ್ ಮಾತ್ರ ಅಲ್ಟಿಮೇಟ್ ಆಗಿದ್ರು. ಮೇಡ್ ಫಾರ್ ಈಚ್ ಅದರ್ ಕಪಲ್ಸ್. ಸರಿ ಅಂದ್ಬಿಟ್ಟು ಎಲ್ಲ ಹೋಗಿ ರೆಡಿ ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮೇಕಪ್ ಬೇಕು ಅಂದ್ರು. ಸರಿ ಅಂದ್ಬಿಟ್ಟು ಮೇಕಪ್ ಶರ್ಟ್ಸ್ಗಳು ಹಾಕಿ ಮೇಕಪ್ ಆರ್ಟಿಸ್ಟ್ ರೂಮಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಹುಡುಗಿದ್ ಮೇಕಪ್ ಮಾಡ್ತಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಅವ್ರ ಕ್ಲಿಪ್ಸ್ಗಳು ಮತ್ತೆ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡು ಆಮೇಲೆ ಫೋಟೋಗಳನ್ನೆಲ್ಲ ತಗೊಂಡ್ವಿ. ಹುಡುಗಿದು ಫೋಟೋಸ್ಗಳು ತಗೊಳ್ಳೋ ಅಷ್ಟರಲ್ಲಿ ಎಲ್ಲರೂ ಬಂದ್ಬಿಟ್ಟು ಬೇಗ ಕಳ್ಸಿ ಮುಹೂರ್ತಕ್ಕೆ ಟೈಮ್ ಆಯ್ತೈತೆ, ಸಾರಿ ಶಾಸ್ತ್ರ ಮಾಡಕ್ಕೆ ಟೈಮ್ ಆಗುತ್ತೆ, ಬೇಗ ಕಳಿಸಿ ಹಂಗೆ ಹಿಂಗೆ ಅಂತಿದ್ರು. ರಿಸೆಪ್ಷನ್ ಇದೆಯಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹುಡುಗಂದು ಕ್ಲಿಪ್ಸ್ ತಗೊಂಡು ಆಮೇಲೆ ಕಳ್ಸಿದ್ವಿ. ಆಮೇಲೆ ಬಂದ್ವಿ. ಇಲ್ಲಿ ರಿಸೆಪ್ಷನ್ ನಡೀತಿತ್ತು. ಸರಿ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಹಂಗೆ ಮಾತಾಡ್ಕೊಂಡು. ಸರಿ ಅಂದ್ಬಿಟ್ಟು ಹುಡುಗ ಹುಡುಗಿದು ಎಂಟ್ರಿ ತಗೊಂಡ್ವಿ. ಎಂಟ್ರಿ ಮಾತ್ರ ಸಖತ್ತಾಗಿ ಬಂತು. ಅದಾದ್ಮೇಲೆ ಹುಡುಗಿ ಎಂಟ್ರಿ ಆದ್ಮೇಲೆ ಸ್ಟೇಜ್ ಎಂಟ್ರಿಗೆ ಬಂದ್ವಿ. ಸ್ಟೇಜ್ ಎಂಟ್ರಿಗಿಂತ ಮೊದಲು ಅವ್ರದ್ದು ಪ್ರೀ ವೆಡ್ಡಿಂಗ್ ವಿಡಿಯೋಸ್ಗಳು ತೋರಿಸಿದ್ವಿ. ಅದು ತೋರಿಸ್ತಿರ್ಬೇಕಾದ್ರೆ ಅವ್ರ ರಿಯಾಕ್ಷನ್ ಎಲ್ಲ ಕ್ಲಿಪ್ಸ್ಗಳು ಮತ್ತೆ ಫೋಟೋಸ್ಗಳೆಲ್ಲ ತಗೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರದ್ದು ವಿಡಿಯೋಗಳು ಮಾತ್ರ ಸಖತ್ತಾಗಿ ಬಂದಿದೆ ಗಾಯ್ಸ್. ಅದೇ ತರ ವಿಡಿಯೋಗಳನ್ನೆಲ್ಲ ತೋರಿಸಿದ್ಮೇಲೆ ಕಪಲ್ಸ್ ಸ್ಟೇಜ್ ಎಂಟ್ರಿ ತಗೊಂಡ್ವಿ. ಅಲ್ಲಿ ಸ್ಮೋಕ್ ಎಫೆಕ್ಟ್ ಎಲ್ಲಾ ತರ ಕ್ರ್ಯಾಕರ್ಸ್ ಎಫೆಕ್ಟ್ ನೆಲ್ಲ ತಗೊಂಡ್ವಿ. ಅದಾದ್ಮೇಲೆ ಅವ್ರಂತೂ ಫುಲ್ ಖುಷಿ ಆದ್ರು, ಅವ್ರ ಫ್ಯಾಮಿಲಿ ಅಂತೂ ಫುಲ್ ಎಂಜಾಯ್ ಮಾಡಿದ್ರು. ಇದೇ ತರ ಪ್ರೀಶಿಯಸ್ ಮೂಮೆಂಟ್ ನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಅಲ್ಲಿ ಫಂಕ್ಷನ್ ಗಳಲ್ಲಿ ನೀವು ನೋಡ್ಬೇಕಂತಿದ್ರೆ ನೀವು ಮಾಡ್ಬೇಕಾದ್ರೆ ಇಷ್ಟೇ, ಇನ್ಫಿನಿಟಿ ಇವೆಂಟ್ಸ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಅದಾದ್ಮೇಲೆ ನಮ್ ಕ್ಯಾಂಡಿಡೇಟ್ ಅವರು ಸ್ಟೈಲ್ ಆಗಿ ವರ್ಕ್ ಮಾಡ್ತಿದ್ರು. ಜನಗಳನ್ನ ಕಂಟ್ರೋಲ್ ಮಾಡೋಷ್ಟು ಪಾಪ ಕಷ್ಟ.
ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತೀನಿ ಅಂದರು. ಸರಿ ಅಂದ್ಬಿಟ್ಟು ಅವ್ರು ಡ್ಯಾನ್ಸ್ ಕ್ಲಿಪ್ಗಳನ್ನ ತಗೊಂಡ್ವಿ. ಡ್ಯಾನ್ಸ್ ಮಾತ್ರ ಚೆನ್ನಾಗಿ ಮಾಡಿದ್ರು, ಫುಲ್ ಎಂಜಾಯ್ಮೆಂಟ್ ಮಾಡಿದ್ರು. ಅದಾದಮೇಲೆ ಹೋಗಿ ಊಟ ಗೀಟ ಎಲ್ಲ ಮಾಡಿಕೊಂಡು ನಾವು ಈಗ ಮತ್ತೆ ಮೈಸೂರಿಗೆ ಹೋದ್ವಿ. ಮತ್ತು ಮೈಸೂರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಗಾಡಿ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಅದನ್ನು ಕ್ಲೀನ್ ಮಾಡ್ಕೊಂಡ್ವಿ. ಗಾಡಿ ಕ್ಲೀನ್ ಮಾಡಾದ್ಮೇಲೆ ಮತ್ತೆ ಇವೆಂಟ್ಗೆ ಹೋಗಬೇಕಿತ್ತಲ್ಲ, ಅದಕ್ಕೆ ಸ್ವಲ್ಪ ಎಲ್ಲ ನಿಂತಿದ್ವಿ. ಮೈಸೂರು ವೆದರ್ ಅಂತೂ ಅಲ್ಟಿಮೇಟ್ ಕಣ್ರಿ. ಆಯ್ತಿಲ್ಲ ಅಂದ್ಬಿಟ್ಟು ತಿಂಡಿ ಅಂದ್ಬಿಟ್ಟು ಹಳ್ಳಿ ಹೋಟೆಲ್ ಅಂತ, ಹಳ್ಳಿ ಸ್ಟೈಲ್ ಅಂತ ಹೋಟ್ಲಿತ್ತು, ಹಳ್ಳಿ ಹಟ್ಟಿ ಅಂತ ಒಂದು ಹೋಟ್ಲಿತ್ತು. ಅಲ್ಲಿಗೆ ಬಂದ್ವಿ. ಅಲ್ಲೂ ತಿಂಡಿ ಚೆನ್ನಾಗಿತ್ತು ಗೈಸ್. ಅದನ್ನು ತಿನ್ಕೊಂಡು ಮತ್ತೆ ಈವೆಂಟ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಇಲ್ಲೇ ಪಕ್ಕದಲ್ಲಿ ಅದರಿಂದ ಎದುರುಗಡೆಯಿಂದ ಒಂದು ಗರಡಿ ಮನೆ ಇತ್ತು. ನೆಕ್ಸ್ಟ್ ಟೈಮ್ ಫ್ರೀ ಆಗಿದೆ ಹೋಗೋಣ ಅಂದ್ಬಿಟ್ಟು ಈವೆಂಟ್ ಟೈಮ್ ಆಗಿತ್ತು ಅಂದ್ಬಿಟ್ಟು ಈವೆಂಟ್ಗೆ ಹೊರಟ್ವಿ. ಈವೆಂಟ್ಗೆ ಹೋದ್ವಿ. ನೈಟ್ ರಿಸೆಪ್ಷನ್ ಮುಗಿತಿದ್ದಂಗೆ ಇಲ್ಲಿ ದಾರ ಮುಹೂರ್ತ ಎಲ್ಲ ಸ್ಟಾರ್ಟ್ ಆಗಿತ್ತು. ಮುಹೂರ್ತ ಸ್ಟಾರ್ಟ್ ಆದಮೇಲೆ ತಾಳಿ ಎಲ್ಲ ಕಟ್ಟಿದ್ದು, ಅದನ್ನೆಲ್ಲ ನಮ್ಮ ಸೀನಿಯರ್ ಕ್ಯಾಪ್ಚರ್ ಮಾಡಿದ್ರು. ಅದಾದಮೇಲೆ ದಾರ ಮುಹೂರ್ತ ಇತ್ತು, ದಾರ ನಡೀತಿದ್ದಿಲ್ಲ ಅಂದ್ಬಿಟ್ಟು ಅದನ್ನು ನಾವು ಶೂಟ್ ಮಾಡೋಣ ಅಂತ ಹೋದ್ವಿ. ಅಲ್ಲಿಂದ ಮತ್ತೆ ಕೊಳ್ಳೇಗಾಲದಲ್ಲಿ ಇನ್ನೊಂದು ಇವೆಂಟ್ ಇದೆ ಅಂದ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಕ್ಲೈಂಟ್ ಬೇರೆ ಫೋನ್ ಮಾಡಿ ಟಾರ್ಚರ್ ಮಾಡಿದ್ರು. ಟಾರ್ಚರ್ಗಿಂತ ಅವರು ಬರ್ತಾರೆ ಅಂದ್ಬಿಟ್ಟು ಬೇಗ ಹೊರಟ್ವಿ. ಅಲ್ಲಿ ನೋಡ್ರಿ ಇನ್ನೂ ಡೆಕೋರೇಷನ್ ಆಗಿಲ್ಲ, ಯಾವುದೇ ಥರ ಅರೇಂಜ್ಮೆಂಟ್ ಆಗಿರಲಿಲ್ಲ ಅಂತಂದ್ರು. ಸರಿ ಅಂದ್ಬಿಟ್ಟು ಬೇಗ ಹೊರಟ್ವಿ. ಇಲ್ಲಿಗೆ ಬಂದ ತಕ್ಷಣ ಇದು ಕೊಳ್ಳೇಗಾಲದಲ್ಲಿ ಉಮಾಶಂಕರ ಚೌಟ್ರಿ, ಅಲ್ಲಿಗೆ ಬಂದ್ವಿ. ಇದು ಪರವಾಗಿಲ್ಲ, ಬಟ್ ಈ ವೆದರಲ್ಲಿ ಈ ಚೌಟ್ರಿ ಅಂತೂ ಆಗೋದಿಲ್ಲ ಗೈಸ್. ಬನ್ನಿ. ಅದಾದ್ಮೇಲೆ ಹುಡುಗಿ ಎಂಟ್ರಿ ಆಯ್ತು. ಹುಡುಗಿ ಎಂಟ್ರಿನ ಕ್ಯಾಪ್ಚರ್ ಮಾಡಿದ್ವಿ. ಆ ಟೈಮಲ್ಲಿ ನಮ್ಮ ಸೀನಿಯರ್ ನಮಗೆ ಯಾವ ಥರ ಮಾಡ್ಬೇಕು, ಯಾವ ಥರ ವಿಡಿಯೋಗಳು ಮಾಡಬೇಕು ಅಂದ್ಬಿಟ್ಟು ಟ್ರೆಡಿಷನಲ್ ವಿಡಿಯೋನ ಹೇಳ್ಕೊಡ್ತಿದ್ರು. ಸ್ವಲ್ಪ ಹೊತ್ತು ಮತ್ತೆ ಒಳಗಡೆ ಬಂದ್ವಿ. ಡೆಕೋರೇಷನ್ ನಡೀತಿತ್ತು. ಅವ್ರದ್ದು ಪ್ರೀ ವೆಡ್ಡಿಂಗು ವಿಡಿಯೋಸ್ ಫೋಟೋಸ್ನ ಪ್ಲೇ ಮಾಡ್ಕೊಂಡು ಕೂತ್ಕೊಂಡ್ವಿ. ಎಲ್ಲ ಸೆಟ್ ಮಾಡೋದಿತ್ತು, LED ಬಲ್ಬ್ಗಳನ್ನೆಲ್ಲ. ಇಲ್ಲಿ ನಮ್ಮ ಸ್ಪೀಕರ್ ಸೌಂಡ್ ಕೇಳಿಸೋದು ಅಥವಾ ವಾದ್ಯದವರು ಇದು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅದಾದ್ಮೇಲೆ ರಿಸೆಪ್ಷನ್ ಇತ್ತು. ಬೆಳಗ್ಗೆ ರಿಸೆಪ್ಷನ್ ಇದು ಮಾಡ್ಬೇಕಾದ್ರೆ ಬೆಳಗ್ಗೆ ರಿಸೆಪ್ಷನ್ ಟೈಮಲ್ಲಿ ಚೆನ್ನಾಗಿತ್ತು ಎಲ್ಲ. ಆಮೇಲೆ ಇಲ್ಲಿ ರಿಲೇಟಿವ್ಸ್ ಡ್ಯಾನ್ಸ್ ಮಾಡ್ತಿದ್ರು. ಸರಿ ಅಂದ್ಬಿಟ್ಟು ಮಾಡಿ ಅಂದ್ಬಿಟ್ಟು ಅವ್ರ ಬಿಟ್ಟು ಹಾಗೆ ನೋಡ್ತಾ ಹುಡುಗಿನೂ ಡ್ಯಾನ್ಸ್ ಮಾಡೋಕೆ ಕಳಿಸ್ಬಿಟ್ರು.
ಹಾಗೆ ನೋಡ್ತಾ ಸ್ವಲ್ಪ ಹೊತ್ತಲ್ಲಿ ನಮ್ಮ ಚಾಮರಾಜನಗರ ಕೇಳ್ಬೇಕಾ ಎಲ್ಲಿ ಹೋದ್ರು ಅವ್ರ ಸ್ಟೆಪ್ಗಳು ಮಾತ್ರ ಬಿಡಲ್ಲ ಅಂದ್ಬಿಟ್ಟು ಅವರು ಶುರು ಹಚ್ಕೊಂಡ್ರು. ಅದೇ ಟೈಮಲ್ಲಿ ನಾವು ಸ್ಟಿಲ್ ರಿಸೆಪ್ಷನ್ ವಿಡಿಯೋಗಳನ್ನ ಮಾಡ್ತಿದ್ವಿ, ಸ್ಟೇಜ್ ವಿಡಿಯೋನ. ಆಮೇಲೆ ಹೊರಗಡೆ ಓಮಿನಿ ಇತ್ತು, ಓಮಿನಿಗೆ LED ವಾಲ್ಗಳನ್ನೆಲ್ಲ ಪ್ಯಾಕ್ ಮಾಡ್ತಿದ್ವಿ. ಎಷ್ಟು ಜನ ಎದುರಿಸಿದಿರೋ ಅದಕ್ಕಿಂತ ಜಾಸ್ತಿ ಜನರ ನಾನು ಬರೀ ಕಣ್ಣಲ್ಲಿ ಎದುರಿಸಿದ್ದೀನಿ. ದೇ ಕಾಲ್ ಮಿ ಓಜಿ, ಒರಿಜಿನಲ್ ಗ್ಯಾಂಗ್ಸ್ಟರ್. सेम हाइट, सेम पूंछ ना, पूंछ थोड़े अलग है. ಸರಿ ಅಂದ್ಬಿಟ್ಟು ಅಲ್ಲಿಂದ ಈವೆಂಟ್ ಮುಗಿಸ್ಕೊಂಡು ಬಂದ್ವಿ. ಈವೆಂಟ್ ಮುಗಿಸ್ಕೊಂಡು ಡೈರೆಕ್ಟ್ ಆಫೀಸಿಗೆ ಬಂದ್ವಿ. ಆಫೀಸಿಗೆ ಬಂದ್ಬಿಟ್ಟು ಡಾಟಾಗಳನ್ನೆಲ್ಲ ಕಾಪಿ ಮಾಡ್ಕೊಂಡು ಕೂತ್ಕೊಂಡೆ. ಆಮೇಲೆ ಇಲ್ಲಿ ಯೂಟ್ಯೂಬಲ್ಲಿ ಸಾಂಗ್ ನಾನು ತೋರಿಸಿದ್ದೆ. ಅದೇ ಟೈಮ್ ನಮ್ಮ ಟಿಪಿಕಲ್ ಕನ್ನಡಿಗ ಅವ್ರದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಅದನ್ನ ನೋಡ್ತಾ ಕೂತ್ಕೊಂಡೆ. The one and only typical ಕನ್ನಡಿಗ M Town ಇರೋದು ವಿಡಿಯೋ ನೋಡ್ತಿದ್ದೆ. ಇದನ್ನ ಓಡ್ಸಕ್ಕೆ ಸ್ವಲ್ಪ ಹಸಲ್ ಮಾಡ್ಬೇಕು, ಕೈಯಲ್ಲಿ ಮಸಲ್ ಚೆನ್ನಾಗಿರ್ಬೇಕು. ಅಲ್ಲಿಂದ ಟೈಮ್ ಆಯ್ತು ಅಂದ್ಬಿಟ್ಟು ಮನೆಗೆ ಬಂದು ಊಟ ಮಾಡ್ಕೊಂಡು ಟಯರ್ಡ್ ಆಗಿರೋದ್ರಿಂದ ಬಂದು ಮಲಿಕೊಂಡೆ ಗಾಯ್ಸ್. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇದು ಒಂದಿನದಲ್ಲ, ಇದು 4 ದಿನದ್ದು ಟೋಟಲ್ 2 ಇವೆಂಟ್ ಇರುತ್ತೆ. ಸೊ ಗಾಯ್ಸ್, ಇನ್ನೇ ಯಾರು ನನ್ನ ಅಕೌಂಟ್ನ ಫಾಲೋ ಮಾಡಿದ್ರೆ ಎಲ್ಲ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ.